ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಕಂಟಿ ಬಾಬಾ, ನೀವು ಈ ದಿನ ಮುಂಬೈನಾಗ ತಾನೇ ಕೆಲಸ ಮಾಡ್ತಾ ಇದ್ದಿದ್ದು? ಅಯ್ಯಯ್ಯೋ, ನಾನೇ ಶೂಟ್ ಮಾಡಿದಂತ ಗೊತ್ತಾಗೋಯ್ತಾ? ಏನ್ ಬಾಬಾ ಯೋಚನೆ ಮಾಡ್ತಿದ್ದೀರಾ? ನಾನು ಮುಂಬೈಯಲ್ಲಿ ಕೆಲಸ ಮಾಡಿರ್ಬೋದು, ಹಾಗಂತ ನಾನು ಅತ್ತೆನ ಶೂಟ್ ಮಾಡ್ತೀನ? ಏನಂತ ಮಾತಾಡ್ತಿದ್ಯಾ ಕಂಟಿ? ಅಯ್ಯೋ ಚಂದ್ರೋಣ, ಅವ್ರು ಕೇಳಿದಷ್ಟೇ ನೀವೇ ಶೂಟ್ ಮಾಡಿದ್ರಿ ಅಂತ ಅವ್ರು ಎಲ್ಲಿ ಹೇಳಿದ್ರು? ನಾನೇ ಏನನ್ನು ಹೇಳಿ ತಗ್ಲಾಕೋತಿದ್ದೀನ. ಚಂದ್ರು, ಟೆನ್ಷನ್ ಮಾಡ್ಕೋಬೇಡ, ಕೂಲ್ ಕೂಲ್ ಚಂದ್ರು. ಹಾಗಲ್ಲ ಸ್ನೇಹ, ಕಂಟಿ ಅಷ್ಟು ಕೋಪದಲ್ಲಿ ಕೇಳಿದ್ನಲ್ಲ, ಅದಕ್ಕೆ ನಾನು ಹಾಗೆ ಹೇಳಿದೆ. ದೇವ್ರ ಮೇಲೆ ಸಂಶಯ ಪಡಕಾಯ್ತದ? ನೀವಲ್ಲೇ ಕೆಲಸ ಮಾಡ್ತಾ ಇದ್ದಲ್ವೇ, ಅದಕ್ಕೆ ಕೇಳಿದೆ ಬಾಬಾ. ಹೌದು, ಇವಾಗ ಯಾಕೆ ಅದನ್ನ ಕೇಳ್ತಿದ್ಯಾ? ನಾವೀಗಲೇ ಮುಂಬೈಗೆ ಹೋಗ್ಬೇಕು, ಅದಕ್ಕೆ ಕೇಳ್ತೇವೆ. ರೀ, ಏನ್ರಿ ಹೇಳ್ತಿದ್ದೀರಾ? ನನಗಂತ ಊರು ಪರಿಚಯ ಇಲ್ಲ. ಆ ಕೊಲೆಗಾರ ಮುಂಬೈನಾಗೆ ಇದ್ದಂಗೆ ಅವನೇ. ಬಾವನ ಜೊತೆ ಹೋದ್ರೆ ಅವನ್ನ ಆರಾಮಾಗಿ ಹುಡುಕ್ಬೋದು. ಸಿರಿ, ನಡಿಯಪ್ಪ, ನಾನು ನಿನ್ನ ಜೊತೆ ಬರ್ತೀನಿ. ಅಮ್ಮ ಅವ್ರನ್ನ ಕೊಲೆ ಮಾಡ್ದವನ್ನ ಯಾವ ಮೂಲೆ ಒಡ್ಕೊಂಡಿದ್ರು ಅವನ್ನ ಬಿಡೋದು ಬೇಡ. ಕುಟುಂಬೆ, ನಿಮ್ಗೇನಾರ ತಲೆಗಿಲ್ಲ ಕೆಟ್ಟ ಐತ? ಹಂಗೆ ಗೊತ್ತಿಲ್ಲದೆ ಇರೋ ಊರು ಹೋಗಿ ಎಲ್ಲಿ ಅಂತ ಹುಡುಕ್ತೀರಾ? ಏ ಹೋಗ್ಲಿ ಬಿಡಯ್ಯ, ಹೆಂಗಿದ್ರು ಮೆಸ್ ನೋಡ್ಕೊಳಕ್ ನಾನಿವ್ನಿ, ಮಕ್ಳು ನೋಡ್ಕೊಳಕ್ ನೀನಿದ್ಯಾ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ಮುಂಬೈ ತುಂಬಾ ದೊಡ್ಡೂರು, ನೀವ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಹೌದು ಕಂಟಿ, ಸಡನ್ ಆಗಿ ಹೋಗೋದಂದ್ರೆ ಹೇಗೆ? ಎಲ್ಲಿಗೆ ಹೋಗೋದು? ಯಾರನ್ನ ಹುಡುಕೋದು? ಹೋಗೋದಾಟಯ್ಯ, ಅಲ್ಲಿ ನನ್ನ ಬಂಗಾರನ ದಾರಿ ತೋರಿಸ್ತಾಳೆ. ಚಂದ್ರು, ನಡಿಯಪ್ಪ, ಹೋಗುಮ. ನೀನಿದ್ರೆ ನಮ್ಗಿನ್ನೂ ಧೈರ್ಯ ಜಾಸ್ತಿ ಬರ್ತದೆ. ಏನ್ ಪುಟ್ಟವ, ನೀವು ಕಂಟಿಯವ್ರ ತಾಂಡಕ್ ಕುಣಿತಿದ್ದೀರಲ್ಲ? ಪೊಲೀಸರು ವಿಚಾರಣೆ ಮಾಡ್ತಾವ್ರಲ್ಲ, ಅಪರಾಧಿನ ಅವರೇ ಕಂಡು ಹಿಡಿತಾರೆ ಬಿಡವ. ಅಲ್ಲಿ ಗಂಟ ನಾವು ಕೈ ಕಟ್ಕೊಂಡು ಕೂತ್ಕೊಳಕ್ ಆಗಕ್ಕಿಲ್ಲ. ಈಗಾಗಲೇ ಅಮ್ಮವ್ರಿಗೆ ಅನ್ಯಾಯ ಆಗದೆ, ಅವ್ರಿಗೆ ನಾವು ನ್ಯಾಯ ಕೊಡಿಸ್ಲೇಬೇಕು. ಸಿರಿ, ಮುಂಬೈಗೆ ಹೋಗಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆನೂ ಮಾಡು ಮಗ. ಸದ್ಯ ಹಿಂಗಾದ್ರೂ ಈ ಪೀಡೆ ಪುಟ್ಟಕ್ಕ ಇಲ್ಲಿಂದ ತೊಲಗಿದ್ರೆ ಸಾಕು. ಇವಳು ಬರುವಷ್ಟರಲ್ಲಿ ಆ ಮೆಸ್ ನನ್ನ ಕೈಗೆ ಸೇರಂಗ್ ಮಾಡ್ಕೊಂಡ್ಬಿಡ್ತೀನಿ. ಲೇ ಮುಂಗ್ಸೆ, ನಾನು ಅವ್ವ ಮತ್ತೆ ಬಾವ ಈಗಿಂದೀಗಲೇ ಮುಂಬೈಗೆ ಹೋಗ್ತಾ ಇದ್ದೀವಿ. ಅದಕ್ಕೇನೇನು ವ್ಯವಸ್ಥೆ ಬೇಕೋ ಮಾಡಿಕೊಂಡು ಈಗಲೇ ಮೆಸ್ತಾ ಬನ್ನಿ. ಸರಿ. ರೀ, ನಾನು ಹೇಳೋ ಮಾತು ಸ್ವಲ್ಪ ಕೇಳ್ರಿ. ಅದ್ಯಾವ್ರೆ ಬಂದು ಹೇಳಿದ್ರು ನಾನು ಕೇಳಕ್ಕಿಲ್ಲ. ಮುಂಬೈ ಹೋಗೋದೆ ಯಾರಂತ ಹುಡುಕಿ ಕೊಚ್ಚಾಕೋದೆ. ರೀ, ನನ್ ಮಾತು ಸ್ವಲ್ಪ ಕೇಳ್ರಿ. ಪುಟ್ಟವ, ನೀವು ಹಠ ಮಾಡ್ಬಿಡಿ ಪುಟ್ಟವ. ಏನ್ರೆ, ಪುಟ್ಟಮಿಗೆ ಆರೋಗ್ಯ ಬೇರೆ ಸರಿಗಿಲ್ಲ. ಕೋಪದಾಗೆ ಅಷ್ಟು ದೂರ ಹೋಗಿ ಆರೋಗ್ಯ ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಅಂತ ಮಾಡೋದು? ನನ್ನ ಪಿರಾಣ ಹೋದ್ರೂ ಪರವಾಗಿಲ್ಲ. ಅಮ್ಮ ಅವ್ರನ್ನ ಕೊಂದವ್ರನ್ನ ನಾವು ಬಿಡಾಕಿಲ್ಲ.
ಇಷ್ಟು ಒಳ್ಳೆ ಫಜೀತಿ ಆಯ್ತಲ್ಲ, ಬಚಾವ್ ಆಗ್ಬೇಕಂತ ನಾನು ಒದ್ದಾಡ್ತಿದ್ರೆ ಇವ್ರು ನನ್ನ ಹಿಡ್ಕೊಂಡು ಕೊಲೆಗಾರನ ಹುಡುಕ್ಬೇಕಂತಿದ್ದಾರೆ. ಏನು ಮಾಡೋದೀಗ? ಅವ ಹೊಸಿ ಯೋಚನೆ ಮಾಡವ. ಕಂಟಿ ಅವ್ರೆ, ಈಗಾಗಲೇ ಅತ್ತೆನ ಕಳ್ಕೊಂಡು ಸ್ಯಾನೆ ಸಂಕಟದಲ್ಲಿದ್ದೀವಿ. ಇನ್ನು ಅವಂಗೂ ಏನಾದರೂ ಆದರೆ ನಮ್ಮ ಕೈನ ತಡ್ಕೊಳಕ್ಕೆ ಆಗಕ್ಕಿಲ್ಲ. ಪುಟ್ಟ ಹೋಗ್ಬೇಕಾದ್ರೆ ಇಲ್ಲೇ ಇರಲಿ, ಆದರೆ ನಾನಂತೂ ಹೋಗೋದೆ. ಕಂಟಿ, ಈ ಟೈಮಲ್ಲಿ ಹೊಸನ್ ಬಿಟ್ಟು ನಾನು ಹೇಗೆ ಬರಲಿ? ನಮ್ಮ ಅವ್ವನ ಕೊಂದವ್ರನ್ನ ಹುಡ್ಕಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ವಸ್ತುನೇ ಮುಂದೆ ನಿಂತು ಕಳಿಸ್ಕೊಡ್ತಾಳೆ. ಇವನು ಏನು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಪುಟ್ಟಕ್ಕ, ನಿನ್ನ ಬಟ್ಟೆ ಬರೇನೆಲ್ಲ ಬ್ಯಾಗಿಗೆ ತುಂಬಲಾ? ಏನೋ ಪುಟ್ಟ ಮೀನು ಓಡ್ಸಕ್ ನೋಡ್ತಿದ್ಯಾ? ಯೋ, ನಂಗೆ ಅಂತ ದುರ್ಬುದ್ಧಿ ಇಲ್ಲ. ಈಗಲೇ ಹೋಯ್ತೀನಿ ಅಂತಂದ್ರಲ್ಲ, ಊಟ ಬಟ್ಟೆಲೆ ಹೋಗೋಕ್ಕಾಗತ್ತಾ? ಅದಕ್ಕೆ ಬಟ್ಟೆ ಬರಲ್ಲ ತುಂಬಲಾ ಅಂತ ಕೇಳ್ದೆ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ನಾನು ನಿನ್ನ ಬಟ್ಟೆ ಬರಲ್ಲ ಸೇರಿಸಿ ನಿನ್ನೂ ಹಚ್ಚಾಕ್ಬಿಡ್ತೀನಿ. ಇವನೊಬ್ಬ ತಾನು ತೊಲಗಲ್ಲ, ತೊಲಗೋರ್ಗೂ ಬಿಡಕ್ಕಿಲ್ಲ. ಅಣ್ಣ, ನೀನು ಹೇಳ್ದಂಗೆಯ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ದೀವಿ, ಹಂಗೆ 3 ಟಿಕೆಟ್ ಬುಕ್ ಮಾಡ್ಕೊಂಬಂದಿದ್ದೀವಿ. ತಕಣ. ಏಯ್, ನಿಮ್ಗೂ ಬುದ್ಧಿ ಇಲ್ವೇನ್ರೆ? ಅವ್ರೇನೋ ಫೋನ್ ಮಾಡಿ ಹೇಳಿದ್ರು ಅಂತ ಎಲ್ಲ ಸಿದ್ಧ ಮಾಡ್ಕೊಂಡ್ ಬಂದ್ಬಿಡೋದಾ? ಅಮ್ಮವ್ರನ್ನ ಕೊಂದವರು ನಮ್ಮ ಅಣ್ಣನ ಕೈಲಿ ಸಿಕ್ಕಾಕೋಬೇಕು ಗೊಬ್ಬರಣ. ಬೇಕಾದ್ರೆ ನಾವು ಹೋಯ್ತೀವಿ. ಹೌದು, ಅಮ್ಮವ್ರನ್ನ ಕೊಂದಿರೋರ್ನ ನಾವು ಸಹ ಕೊಲ್ಬೇಕು. ಥ್ಯಾಂಕ್ಸ್ ಕಂಡ್ರಲ್ಲ. ಇದೇನಪ್ಪ, ಊರೇ ನನ್ನ ಕೊಲ್ಬೇಕು ಅಂತ ಕಾಯ್ತಿರೋ ಥರ ಇದೆ. ನಾನಂತ ಗೊತ್ತಾದ್ರೆ ನನ್ನಂತೂ ಬಿಡಲ್ಲ. ಕೊಡ್ಲಾ ಬಾವಾ, ಮನೆ ಹೊರಡು ಬಾ. ಸಿರಿ, ತಡಿಯಪ್ಪ, ನನ್ನ ಬಾಟ್ಗಳು ತಗೊಬರ್ತೀನಿ. ಅವ್ವ, ನೀವಿಬ್ರು ಈಗ ಹೊಟ್ಟೋದ್ರೆ ನನ್ಗೆ ಯಾರವ ಇಲ್ಲಿರ್ತಾರೆ? ಹೌದು ಕಂಟಿ, ಪಾಪ ಸ್ನೇಹ ಮೊದಲೇ ಹಾರ್ಟ್ ಆಪರೇಷನ್ ಆಗಿರೋ ಹುಡುಗಿ, ಅವಳ ಪರಿಸ್ಥಿತಿ ಏನಾಗಬೇಕು? ಅವ ನೀವೇನು ಬರೋದು ಬೇಡ, ಇಲ್ಲೇ ಇದ್ದು ಎಲ್ಲರ ಕಡೆ ಗಮನ ಕೊಡಿ. ನಾನು ಒಬ್ಬನೇ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಬತ್ತೀನಿ. ಆಗಕ್ಕಿಲ್ಲ ಸಿರಿ, ನಿನ್ನೊಬ್ಬನ್ನ ಕಳಿಸ್ಬಿಟ್ರು ನಾನು ಇಲ್ಲಿರಕ್ಕಿಲ್ಲ. ನಾನು ಬತ್ತೀನಿ. ಅಯ್ಯೋ, ಈಟೊಂದು ಕೇಳ್ಕೊತಾ ಇದ್ದಾಳೆ ಪುಟ್ಟಕ್ಕ. ಕಂಟಿ, ಕರ್ಕೊಂಡು ಹೋಗುವ. ಏಯ್, ಇಲ್ಲವಾ, ನನ್ನ ದ್ವೇಷದ ಜೊತೆ ಸ್ನೇಹವರ ಆರೋಗ್ಯನೂ ಮುಖ್ಯ. ನೀನು ಇಲ್ಲೇ ಇದ್ದು ಅವ್ರ ಆರೈಕೆ ಮಾಡು.